ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಇನ್ನು ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹಾಗೂ ಕಾಂಗ್ರೆಸ್ ಮುಖಂಡ ಎಸ್.ಜಿ. ನಂಜಯ್ಯ ಮಠ್ ಆಡಿಯೋ ವೈರಲ್ ವಿಚಾರವಾಗಿ ಇಳಕಲ್ನಲ್ಲಿ ವಿಜಯನಂದ್ ಕಾಶಪ್ಪನವರ ಅಭಿಮಾನಿಗಳಿಂದ ಪ್ರತಿಭಟನೆ ಜರುಗಿರುವಂಥದ್ದು. ಸಚಿವ ಕಾಶಪ್ಪನವರ್ ಅವರಿಗೆ ಬಾಗಲಕೋಟೆ ಉಸ್ತುವಾರಿ ಬಗ್ಗೆಯೂ ಕೂಡ ಇವರಿಬ್ಬರು ಮಾತನಾಡಿರುವಂಥದ್ದು. ಆರ್.ಬಿ. ತಿಮ್ಮಾಪುರ್, ಎಸ್.ಜಿ. ನಂಜಯ್ಯ ಮಠ್ ವಿರುದ್ಧ ಕಾಶಪ್ಪನವರ ಅಭಿಮಾನಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಬ್ಬರ ಭಾವಚಿತ್ರಕ್ಕೆ ಚಪ್ಪಲಿ ಏಟನ್ನ ನೀಡಿ ಭಾವಚಿತ್ರವನ್ನ ದಹಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಬ್ಬರ ವಿರುದ್ಧ ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ಹೊರಹಾಕಿರುವಂತದ್ದು ಕಾಶಪ್ಪನವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಇದ್ದರು. ಇನ್ನು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದ ಕಂಠಿ ವೃತ್ತದಲ್ಲಿ ಈ ರೀತಿ ಪ್ರತಿಭಟನೆ ಜರುಗಿರುವಂತದ್ದು. ಇನ್ನು ಜಿಲ್ಲೆಯಲ್ಲಿ ಭೀಕರ ಬರ ಆವರಿಸಿ ಸಮಸ್ಯೆ ಆರಂಭವಾಗಿದೆ. ಇದಕ್ಕೆ ಪೂರಕವಾಗಿ ಕೆಲಸ ಮಾಡಲು ಸಿಎಂ ಸೂಚಿಸಿದ್ದಾರೆ. ಪ್ರಮಾಣ ವಚನದ ನಂತರ ಕ್ಯಾಬಿನೆಟ್ ಸಭೆಯನ್ನ ನಡೆಸಿ ಸಿಎಂ ಅವರು ಸೂಚನೆಯನ್ನ ನೀಡಿದ್ದಾರೆ. ಜನರ ಕಷ್ಟ ಆಲಿಸಿ ಅಂತ ಸಿಎಂ ಅವರು ಹೇಳಿದ್ದಾರೆ. ಅಧಿಕಾರಿಗಳಿಂದ ಬರದ ಸಂಪೂರ್ಣ ಮಾಹಿತಿಯನ್ನ ಪಡೆದು ಈಗ ಸರ್ಕಾರಕ್ಕೆ ಸಲ್ಲಿಕೆಯನ್ನ ಮಾಡ್ತೇನೆ, ನಂತರ ಅದನ್ನೇ ಕೇಂದ್ರ ಸರ್ಕಾರಕ್ಕೂ ಕೂಡ ಕಳಿಸ್ತೇವೆ. ಸಚಿವರಾಗಿ ಕುಳಿತುಕೊಳ್ಳದೆ ಜಿಲ್ಲೆಗಳಿಗೆ ಹೋಗಿ ಜನರ ಕಷ್ಟಗಳನ್ನು ಅರಿತು ಜಿಲ್ಲೆಯ ತಾಲೂಕುಗಳಿಗೆ ಭೇಟಿ ನೀಡಿ ಬರ ಅಧ್ಯಯನವನ್ನ ನಡೆಸಿ ವರದಿ ಕೊಡುವಂತೆ ಸಿಎಂ ಡಿ.ಕೆ. ಶಿವಕುಮಾರ್ ಸೂಚಿಸಿದ್ದಾರೆ ಅಂತ ನೂತನ ಸಚಿವ ಟಿ. ರಘುಮೂರ್ತಿ ಹೇಳಿದ್ದಾರೆ. ಹಿರಿಯೂರಿನಲ್ಲಿ ಬುಧವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಂದಾಯ ಅಧಿಕಾರಿಗಳು ನೀಡಿರುವ ಬರದ ವರದಿಯನ್ನ ಪರಿಶೀಲಿಸಬೇಕು, ನಂತರ ಕ್ರೋಢೀಕೃತ ವರದಿಯನ್ನ ಕೊಡಬೇಕು, ಆ ನಂತರ ಅದನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಲಾಗುವುದು. ಬರದ ನಿರ್ವಹಣೆಗಾಗಿ ಬರ ನಿಯಮಗಳ ಅಡಿಯಲ್ಲಿ ಬರ ಪೀಡಿತ ಎಂದು ಘೋಷಿಸುವ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಅವರು ತಿಳಿಸಿರುವಂತದ್ದು. ನೀರು ತುಂಬಿಸಂಥ ಯೋಜನೆ ಅದು ಮೈನರ್ ಇರಿಗೇಷನ್ ಮುಖಾಂತರ ಆಗೋಂಥದ್ದು. ಇನ್ನು ಕೆಲವೇ ದಿನಗಳಲ್ಲಿ ಟೆಂಡರನ್ನು ಕರೆದು ಆ ಕೆಲಸವನ್ನು ಪ್ರಾರಂಭ ಮಾಡೋಂಥ ಕೆಲಸ ಮಾಡ್ತಾರೆ. ಬಹುಶಃ ಆ ಸಂದರ್ಭದಲ್ಲಿ ಈ ಭಾಗದ ಜೀವನಹಳ್ಳಿ ಹೋಗುವ ಭಾಗದ ಜನರ ಸಮಸ್ಯೆ. ಇನ್ನು ರಸ್ತೆಯ ಪಕ್ಕದಲ್ಲಿ ಅನಧಿಕೃತ ಜಾಹೀರಾತಿಗೆ ಬ್ರೇಕ್ ಹಾಕಲು ಡಾಕ್ಟರ್ ಯತೇಂದ್ರ ಸಿದ್ದರಾಮಯ್ಯ ಸೂಚನೆಯನ್ನ ನೀಡಿದ್ದಾರೆ. ನಗರಾಭಿವೃದ್ಧಿ ಸಚಿವ ಯತೇಂದ್ರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಈ ರೀತಿ ಸೂಚನೆಯನ್ನ ನೀಡಿರುವಂತದ್ದು. ಬೈದರ್ ನಗರದಲ್ಲಿ ಇವಾಗ ಟೆಂಡರ್ ಮೇಲೆ ಜಾಹೀರಾತು ಇಲ್ಲ, ಶೀಘ್ರದಲ್ಲೇ ಟೆಂಡರ್ ಕರೀಬೇಕು, ಟೆಂಡರ್ ಮೇಲೆ ಜಾಹೀರಾತನ್ನ ಹಾಕಬೇಕು. ರಸ್ತೆ ಪಕ್ಕದಲ್ಲೇ ಅನಧಿಕೃತವಾಗಿರುವ ಜಾಹೀರಾತು ಬೋರ್ಡಿಂಗ್ ಗಳನ್ನ ತೆಗಿಬೇಕು. ಬೋರ್ಡಿಂಗ್ ನಲ್ಲಿ ದೊಡ್ಡ ದೊಡ್ಡ ಜಾಹೀರಾತುದಾರರು ಫೀಸ್ ಕೊಡ್ತಾ ಇದ್ದಾರಾ ಅಂತ ಶಾಸಕ ರಹೀಂ ಖಾನ್ ಪ್ರಶ್ನೆಯನ್ನ ಮಾಡಿರುವಂತದ್ದು. ಕೆಲವರು ಫೀಸ್ ಕೊಡ್ತಾ ಇದ್ದಾರೆ, ಕೊಡದೆ ಹಾಕ್ತಿದ್ದಂತ ಜಾಹೀರಾತುಗಳನ್ನ ತೆಗೆಯಲಾಗುತ್ತೆ ಅಂತ ಆಯುಕ್ತರು ಉತ್ತರವನ್ನ ನೀಡಿದ್ದಾರೆ. ಅಡ್ಡಾದಿಡ್ಡಿ ಜಾಹೀರಾತಿಗೆ ಕಡಿವಾಣ ಹಾಕಲು ಪಾಲಿಕೆ ಆಯುಕ್ತ ಮುಕುಲ್ ಜೈನ್ಗೆ ಯತೇಂದ್ರ ಖಡಕ್ ಸೂಚನೆಯನ್ನ ನೀಡಿರುವಂತದ್ದು. बेगा टेंडर का तो बयान में थोड़ा बयान में डाल देना उसका फीस ले हैं सर, परमिशन भी लेगा, बाकी जो नॉन चैरिटेबल सर प्रोग्राम रहता है उनका फीस नहीं लेगा, बाकी उनको हटा दीजिए सर। एक दिन के अंदर डेली बेसिस पर ಇನ್ನು 15 ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರವಾಗಿರುವಂತದ್ದು. ಸರ್ಕಾರಿ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಲು ಕೂಡ ಅವರಿಗೆ ಅಂಕಪಟ್ಟಿ ಬಂದಿಲ್ಲ. 2 ದಿನದಲ್ಲಿ ಫಲಿತಾಂಶ ಪ್ರಕಟಿಸದೆ ಹೋದ್ರೆ ವಿಶ್ವವಿದ್ಯಾಲಯದ ಮುಂದೆ ಪ್ರತಿಭಟನೆಯ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆ ಹಿಂದ್ ಚಿಂತಕರ ವೇದಿಕೆ ಅಧ್ಯಕ್ಷ ಸೈಬಣ್ಣ ಜಮಾದಾರರಿಂದ ಈ ಒಂದು ಎಚ್ಚರಿಕೆ ಬಂದಿರುವಂತದ್ದು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಹಾಗೂ ಇಂದಿರಾ ಗಾಂಧಿ ಶಿಕ್ಷಣ ಮಹಾವಿದ್ಯಾಲಯಕ್ಕೆ ಸಂಬಂಧಿಸಿದ 2018 ಮತ್ತು 19ನೇ ಸಾಲಿನ ಮೊದಲನೇ, ದ್ವಿತೀಯ, ತೃತೀಯ ಮತ್ತು 4ನೇ ಸೆಮಿಸ್ಟರ್ ಪರೀಕ್ಷೆ ಬರೆದಿರುವಂತಹ 15 ವಿದ್ಯಾರ್ಥಿಗಳ ಫಲಿತಾಂಶ ಇನ್ನೂ ಕೂಡ ಪ್ರಕಟವಾಗದ ಹಿನ್ನೆಲೆ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರಕ್ಕೆ ಸಿಲುಕಿದೆ. ಫಲಿತಾಂಶ ಪ್ರಕಟವಾಗದ ಕಾರಣ ಟಿಇಟಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವ ಡಿ.ಎಡ್ ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಲು ಅಗತ್ಯವಾದ ಅಂಕಪಟ್ಟಿ ಅಂದ್ರೆ ಮಾರ್ಕ್ಸ್ ಕಾರ್ಡ್ ಪಡೆಯಲಾಗದೆ ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. ಹಲವು ವರ್ಷಗಳಿಂದ ಫಲಿತಾಂಶಕ್ಕಾಗಿ ಕಾಯ್ತಾ ಇರೋ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ
ನಿರ್ಲಕ್ಷ್ಯದಿಂದ ಮಾನಸಿಕ ಹಾಗೂ ಶೈಕ್ಷಣಿಕ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ. ಇನ್ನು ಫಲಿತಾಂಶ ವಿಳಂಬವಾಗಿರೋ ಬಗ್ಗೆ ವಿಶ್ವವಿದ್ಯಾಲಯದಿಂದ ಯಾವುದೇ ಸ್ಪಷ್ಟನೆ ನೀಡಿಲ್ಲ ಅಂತ ವಿದ್ಯಾರ್ಥಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಇವತ್ತು ಗುಲ್ಬರ್ಗ ವಿಶ್ವವಿದ್ಯಾಲಯದ ಗುಲ್ಬರ್ಗ ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದಾರೆ. ಏನು ಇಂದಿರಾ ಗಾಂಧಿ B.Ed ಕಾಲೇಜಿನ 2018-19 ಸಾಲಿನ ವಿದ್ಯಾರ್ಥಿಗಳ ರಿಸಲ್ಟ್ ಇಲ್ಲಿ ತನಕ ಅನೌನ್ಸ್ಮೆಂಟ್ ಮಾಡಕ್ ರೆಡಿ ಇಲ್ಲ. ಮಾನ್ಯ ಉಚ್ಚ ನ್ಯಾಯಾಲಯ ಗುಲ್ಬರ್ಗ ಆದೇಶ ಮಾಡಿದೆ. ಯಾವಾಗಂದ್ರೆ 2022ರಲ್ಲಿ ಯಾವುದೇ ಕಂಡೀಷನ್ ಇಲ್ಲದೇನೆ ಈ ವಿದ್ಯಾರ್ಥಿಗಳ ಭವಿಷ್ಯದ ಹಿತದೃಷ್ಟಿಯಿಂದ ಇವ್ರ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡ್ಬೇಕಂತ. ಈ ಕಡೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲಿಸದೇನೆ ಈ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕೆಲ ಸಿಬ್ಬಂದಿಗಳು ಇವತ್ತು ಚೆಲ್ಲಾಟ ಆಡ್ತಾ ಇದ್ದಾರೆ. ಜೊತೆಗೆ ಇವರು ಇದೇ ಶಿಕ್ಷಣ ಸಂಸ್ಥೆಯವರು ಏನದ ಮುಂದುವರೆದು ಆ ಫೀಸ್ ಅನ್ನ ಕ್ಲಿಯರ್ ಮಾಡ್ತಾರೆ. ಆ ಫೀಸ್ ಕ್ಲಿಯರ್ ಮಾಡಿ 2025ರಲ್ಲೇ ಲೆಟರ್ ಕೊಡ್ತಾರೆ, ನಾವು ಫೀಸ್ ಅನ್ನ ಕ್ಲಿಯರ್ ಮಾಡಿದೀವಿ, ಈಗಲಾದ್ರೂ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ಅಂತೇಳಿ. 2026 5ನೇ ತಿಂಗಳಲ್ಲಿ ಏನು ಆಡಳಿತ ವಿಭಾಗದ ರಿಜಿಸ್ಟ್ರಾರ್ ಅವರು ಲೆಟರ್ ಅನ್ನು ಕೊಡ್ತಾರೆ. ಯಾರಿಗೆ? ಇವ್ಯಾಲ್ಯೂಯೇಷನ್ ರಿಜಿಸ್ಟ್ರಾರ್ ಅವರಿಗೆ. ಏನಂದ್ರೆ ಇವ್ರ ಕಾಲೇಜಿನ ಇಂದಿರಾ ಗಾಂಧಿ B.Ed ಕಾಲೇಜಿನ ಫೀಸ್ ಎಲ್ಲಾನು ಕೂಡ ಪೇಡ್ ಆಗಿದೆ, ನೀವೇನದ ತ್ವರಿತಗತಿಯಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿ ಅಂತೇಳಿ. ಈಗ 2 ತಿಂಗಳಾಯ್ತು. ಯಾವ ದುರುದ್ದೇಶದಿಂದ ಈ ರಿಜಿಸ್ಟ್ರಾರ್ ಅವರು ಮತ್ತು VC ಅವರು ಇವರ 15 ಜನ ವಿದ್ಯಾರ್ಥಿಗಳ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಕ್ ರೆಡಿ ಇಲ್ಲ. ಈಗಾಗಲೇ ರಾಜ್ಯ ಸರ್ಕಾರ ನೋಟಿಫಿಕೇಶನ್ ಗಳನ್ನು ಮಾಡಿದಾವ. ಈಗ ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನು ಟೀಚರ್ ಪೋಸ್ಟ್ ಗಳು ಬಿಟ್ಟಿದ್ದಾರೆ. ಈ ವಿದ್ಯಾರ್ಥಿಗಳದು TT ಪಾಸ್ ಆಗಿದ್ದಾರೆ. ಇವ್ರದ್ದು 13ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇದೆ. ಇಲ್ಲಿ ತನಕ ಕೂಡ ಇವ್ರ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಕ್ ರೆಡಿ ಇಲ್ಲ. ನಾವು ಇವತ್ತು ಆಗ್ರಹವನ್ನ ಮಾಡ್ತಾ ಇದ್ದೀವಿ ರಿಜಿಸ್ಟ್ರಾರ್ ಮತ್ತು VC ಅವರಿಗೆ, ನೀವು ಇಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡ್ಲಿಕ್ಕೆ ಕೂತಿದ್ದಾರೆ. ನೀವು ಈ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ 24 ಗಂಟೆಗಳಲ್ಲಿ ನೀವು ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿ ಇವರಿಗೆ ಸಾಮಾಜಿಕ ನ್ಯಾಯ ಕೊಡಬೇಕು. ಇಲ್ಲಾಂದ್ರೆ ನಾವು ಯೂನಿವರ್ಸಿಟಿ ಎದುರುಗಡೆ ಬಂದು ನಾವು ಅಮರಣ ಅಂತ ಉಪಸತ್ಯಾಗ್ರಹ ಮಾಡ್ತೀವಿ ಅಂತೇಳಿ ಈ ಮೂಲಕ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ರಸ್ತೆ ಅಪಘಾತಗಳನ್ನ ತಡೆಗಟ್ಟುವ ಹಾಗೂ ಸಂಚಾರ ವ್ಯವಸ್ಥೆಯನ್ನ ಸುಗಮಗೊಳಿಸುವ ಉದ್ದೇಶದಿಂದ ಭಾಲ್ಕಿ ನಗರ ಪೊಲೀಸ್ ಠಾಣೆ ಆವರಣದಲ್ಲಿ ಆಟೋ ಚಾಲಕರಿಗೆ ಸಂಚಾರಿ ನಿಯಮಗಳ ಕುರಿತು ಜಾಗೃತಿ ಸಭೆಯನ್ನು ಆಯೋಜಿಸಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ DYSP ಬಲ್ಲಪ್ಪ ನಂದಗಾವಿ, ಆಟೋ ಚಾಲಕರು ಸಂಚಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವ ಮೂಲಕ ತಮ್ಮ ಸುರಕ್ಷತೆ ಮಾತ್ರವಲ್ಲದೆ ಸಾರ್ವಜನಿಕರ ಜೀವ ರಕ್ಷಣೆಯ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು ಅಂತ ತಿಳಿಸಿದ್ದಾರೆ. ಆಟೋ ಚಾಲನೆ ಮಾಡುವ ವೇಳೆ ನಿಗದಿತ ವೇಗವನ್ನು ಪಾಲಿಸುವುದು, ಚಾಲನಾ ಪರವಾನಗಿ ಹಾಗೂ ವಾಹನದ ದಾಖಲೆಗಳನ್ನು ಸದಾ ಹೊಂದಿರುವುದು, ವಾಹನದಲ್ಲಿ ನಿಗದಿತ ಸಂಖ್ಯೆಯ ಪ್ರಯಾಣಿಕರನ್ನು ಮಾತ್ರ ಕರೆದೊಯ್ಯುವುದು, ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡದಿರುವುದು, ಮೊಬೈಲ್ ಫೋನ್ ಬಳಸುತ್ತಾ ವಾಹನ ಚಲಾಯಿಸುತ್ತಿರುವುದು ಸೇರಿದಂತೆ ವಿವಿಧ ಸಂಚಾರಿ ನಿಯಮಗಳ ಕುರಿತು ವಿವರವಾಗಿ ಮಾಹಿತಿಯನ್ನು ನೀಡಲಾಯಿತು. ಇನ್ನು ಸಂಚಾರಿ ನಿಯಮಗಳ ಉಲ್ಲಂಘನೆಯಿಂದ ಸಂಭವಿಸಿರುವ ಅಪಘಾತಗಳು ಅನೇಕ ಕುಟುಂಬಗಳ ಬದುಕಿನ ಮೇಲೆ ದುಷ್ಪರಿಣಾಮ ಬೀರುತ್ತವೆ. ಅದರಿಂದ ಪ್ರತಿಯೊಬ್ಬ ಚಾಲಕರು ಕಾನೂನು ಪಾಲನೆಗೆ ಆದ್ಯತೆ ನೀಡಬೇಕು, ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇನ್ನು ಸಭೆಯಲ್ಲಿ ನಗರ ಪೊಲೀಸ್ ಠಾಣೆಯ CPI ಅಂಬರೀಶ್, ಪೊಲೀಸ್ ಸಿಬ್ಬಂದಿ ಮಹೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಅವ್ನು ಹೆಲ್ಪ್ ಮಾಡಕ್ ಹೋಗಿ ಅವನ ತಕ್ಕ ಇಲ್ಲ ನಿನ್ನ ದೋಸ್ತರನ್ನ ಬಿಡಿಸಿ ನೀವು ಹೋಗಿ ಉದ್ಯೋಗ ತೊಗೊಳಕ್ ಹೋದೆ ಅಂದ್ರೆ ನನ್ನ ಕೈ ಸಿಕ್ಕೊಂಡು ಅಥವಾ ಪೊಲೀಸರ ಕೈ ಸಿಕ್ಕೊಂಡಿದ್ರೆ ಗ್ಯಾರಂಟಿ ಹೇಳ್ತಾ ಇದ್ದೀನಿ ನಾನು. ಅದು ಮಿನಿಮಮ್ ಫೈನ್ 1,000 ರೂಪಾಯಿ ಐತೆ. ಭಾಳ ನೀನು ಇದು ಮಾಡೋದು 500 ರೂಪಾಯಿ ಆಯ್ತು, 500 ರೂಪಾಯಿ ಆಯ್ತು ಅಷ್ಟೇ. ನಾನು ಉದ್ದೇಶ ನಿಮ್ಗೆ ಚಂದ ನೀವು ಮಾಡ್ಕೊಡ್ರಪ್ಪ, ನಿಮ್ಗೆ ಏನು ತೊಂದರೆ ಮಾಡೋಂಗಿಲ್ಲ ಅಂತ ಹೇಳ್ತೇನೆ. ಮತ್ತು ನೀವು ಮತ್ತು ಆ ರೀತಿ ಊರು ತುಂಬ ಎಲ್ಲಿ ಬೇಕಾದ್ರೆ ಏನು ಬೇಕಾದ್ರೆ ಮಾಡಿದ್ರು ಮತ್ತು ನಾ ಬಿಡೋದಿಲ್ಲ. ಒಂದು ಲಾಸ್ಟ್ ಇದ್ರ ತಕ್ಕ BKT ತನಕ ಅಡ್ಡಾಡೋರು ಅವ್ರು ಹೊಸ್ತಾರೆ ಅಲ್ಲಿ ನೋಡಿದ್ದೀನಿ. ಇನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಮುಡಬಿ ಗ್ರಾಮದಲ್ಲಿ ಅಸ್ವಚ್ಛತೆ ತಾಂಡವವಾಡುತ್ತಿದ್ದು, ಇಲ್ಲಿನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದು ಸ್ವಚ್ಛತೆ ಕಾಪಾಡುವಲ್ಲಿ ವಿಫಲರಾಗಿದ್ದಾರೆ. ಕೊಳಚೆ ಮತ್ತು ಚರಂಡಿ ನೀರು ಬ್ಲಾಕ್ ಆಗಿ ಚರಂಡಿ ಮೂಲಕ ನೀರು ಹರಿಯದೆ ರಸ್ತೆ ಮೇಲೆ ಹರಿಯುತ್ತಿದ್ರು ಕೂಡ ಇಲ್ಲಿನ ಗ್ರಾಮ ಪಂಚಾಯತ್ ಚರಂಡಿ ಸ್ವಚ್ಛತೆ ಮಾಡಲು ಮುಂದಾಗಿಲ್ಲ. ಇದೀಗ ಕೊಳಚೆ ನೀರು ರಸ್ತೆ ಮೇಲೆ ಹರಿದು ಇಲ್ಲಿನ ಪಶು ಆಸ್ಪತ್ರೆ ಆವರಣದಲ್ಲಿ ಚರಂಡಿ ನೀರು ನಿಲ್ತಾ ಇದ್ದು, ಆಸ್ಪತ್ರೆಗೆ ಬರುವ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಓಡಾಡಲು
ಮಾಡಲು ತೀವ್ರ ಸಮಸ್ಯೆ ಆಗ್ತಾ ಇದೆ. ಅಲ್ಲದೆ ಇಲ್ಲಿ ಕೆಲಸ ಮಾಡುವ ಅಧಿಕಾರಿಗಳಿಗೆ ದುರ್ವಾಸನೆ ಬೀರ್ತಾ ಇದೆ. ಈ ಸಮಸ್ಯೆ ಬಗೆಹರಿಸಬೇಕೆಂದು ಪಶು ಆಸ್ಪತ್ರೆ ಇಲಾಖೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಪತ್ರ ಬರೆದ್ರು ಕೂಡ ಇಲ್ಲಿನ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನಮಗೂ ಅದಕ್ಕೂ ಯಾವುದೇ ಸಂಬಂಧವಿಲ್ಲದಂತೆ ನಡೆದುಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಚರಂಡಿ ಸಮಸ್ಯೆ ಬಗೆಹರಿಸ್ತಾರ ಕಾದ್ ನೋಡ್ಬೇಕು. ಇನ್ನು ಇಳಕಲ್ ನಗರದಲ್ಲಿ ನೂತನ ಸಚಿವ ವಿಜಯಾನಂದ ಕಾಶ್ಯಪ್ನವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ. ಒಕ್ಕಲಿಗ ನಕ್ಕರೆ ಜಗವೆಲ್ಲ ಸಕ್ಕರೆ ಎಂಬ ನಾಣ್ಣುಡಿ ಇದೆ. ರೈತರಿಗೆ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಸಿಎಂ ತಕ್ಷಣ ಬರ ಪರಿಸ್ಥಿತಿ ಬಗ್ಗೆ ಅಧ್ಯಯನ ನಡೆಸಿ ವರದಿ ನೀಡುವಂತೆ ಸೂಚನೆಯನ್ನ ನೀಡಿದ್ದಾರೆ. ಈ ಬಗ್ಗೆ ಈಗಾಗಲೇ ಡಿಸಿ ಮತ್ತು ಕೃಷಿ ಇಲಾಖೆಯ ಜೆಡಿ ಜೊತೆ ಚರ್ಚಿಸಿದ್ದೇನೆ. ಇಳಕಲ್, ಗುಳೇದಗುಡ, ಬಾಗಲಕೋಟೆ ಸೇರಿ ಹಲವು ಕಡೆ ಮಳೆ ಆಗಿಲ್ಲ. ಅಧಿಕಾರಿಗಳ ಜೊತೆ ಸ್ಥಳ ಪರಿಶೀಲನೆ ನಡೆಸಿ ವರದಿಯನ್ನು ನೀಡಲಿದ್ದೇನೆ. ಜೂನ್, ಜುಲೈ, ಆಗಸ್ಟ್ ವರೆಗೆ ನೋಡಿ ಬರದ ಬಗ್ಗೆ ವರದಿ ನೀಡಲಿದ್ದೇವೆ. 3 ದಿನದಲ್ಲಿ ಬರದ ಬಗ್ಗೆ ವರದಿ ಸಲ್ಲಿಸಲಿದ್ದೇವೆ. ಈಗಾಗಲೇ ಅಧಿಕಾರಿಗಳು ಬರದ ಬಗ್ಗೆ ವರದಿ ಸಲ್ಲಿಸಿದ್ದಾರೆ. ಅದಾಗೋ ಸರ್ಕಾರದ ಸಚಿವನಾಗಿ ಅಧಿಕಾರಿಗಳ ವರದಿ ತೆಗೆದುಕೊಳ್ಳುವುದು ನಮ್ಮ ಜವಾಬ್ದಾರಿ. ಕೇವಲ ರಾಜ್ಯ ಸರ್ಕಾರ ಮಾತ್ರ ಬೆಳೆ ವಿಮೆ ನೀಡೋಕೆ ಆಗಲ್ಲ. ಕೇಂದ್ರ ಸರ್ಕಾರ ಸಹ ಬೆಳೆ ವಿಮೆ ನೀಡಬೇಕು. 60,713 ರೈತರು ಬೆಳೆ ವಿಮೆ ಕಟ್ಟಿದ್ದಾರೆ. ಅವರಿಗೆ ಪರಿಹಾರ ಕೊಡುವ ಕೆಲಸವಾಗಬೇಕು. ಬಿಜೆಪಿ ಬರ ಅಧ್ಯಯನ ತಂಡ ಮಾಡಿಕೊಂಡು ರಾಜ್ಯದಾದ್ಯಂತ ಹೋಗ್ತಾ ಇದೆ. 2018-23 ಬಿಜೆಪಿಯವರು ಬೆಳೆ ವಿಮೆ ನೀಡಿಲ್ಲ. ಇವರು ತಂಡ ಮಾಡಿಕೊಂಡು ರೈತರಿಗೆ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ. ವಿಜೇಂದ್ರ ಹಾಗೆ ಹೇಳಿಕೊಂಡು ಅಡ್ಡಾಡ್ತಾ ಇದ್ದಾರೆ. ಯಾವ ಖಾತೆ ನೀಡಬೇಕು ಎಂಬುದು ಸಿಎಂ ಅವರ ವಿವೇಚನೆಗೆ ಬಿಟ್ಟಿದ್ದು ಅಂತ ಕಾಶ್ಯಪ್ನವರು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುವಂತದ್ದು. ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಆಸಕ್ತಿ ವಹಿಸಿ ವಿಶೇಷವಾದ ಸಚಿವ ಸಂಪುಟವನ್ನು ಕರೆದು ಸಚಿವ ಸಂಪುಟ ಆದ ತಕ್ಷಣನೇ ನಮಗೆ ಅರ್ಧ ಗಂಟೆನೂ ಟೈಮ್ ಕೊಟ್ಟಿಲ್ಲ. ಸಚಿವ ಸಂಪುಟವನ್ನು ಕರೆದು ನಮಗೆ ಆದೇಶವನ್ನು ನೀಡಿದ್ದು ಅದೇ ಒಂದು ಉದ್ದೇಶ. ಯಾಕಂದ್ರೆ ವಿಶೇಷವಾಗಿ ನಮ್ಮ ರೈತರು ಇವತ್ತು ನಾನು ಹೇಳಿದಾಗೆ ರೈತನಕ್ಕರೆ ಹಾಲು ಸಕ್ಕರೆ. ರೈತ ಇವತ್ತು ಅನ್ನದಾತ ಅಂತ ನಾವು ಹೇಳ್ತೀವಿ. ಆ ಅನ್ನದಾತನ ರಕ್ಷಣೆ ಮಾಡೋದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಈಗಾಗಲೇ ನಾವು ಕಳೆದ 3 ವರ್ಷದ ಅವಧಿಯಲ್ಲಿ ರೈತರು ಬೆಳೆದಂತ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಿದ್ವಿ. ನಿಮ್ಗೆ ಗೊತ್ತಿದೆ, ಹೆಸರಿಗೆ ಬೆಂಬಲ ಬೆಲೆ ಕೊಟ್ವಿ, ಸೂರ್ಯಪಾನಿಗೆ ಬೆಂಬಲ ಬೆಲೆ ಕೊಟ್ವಿ, ಕಡ್ಲಿಗೆ ಬೆಂಬಲ ಬೆಲೆ ಕೊಟ್ವಿ. ಈ ಕೆಲಸ ಇವ್ರು ಮಾಡ್ಲಿಲ್ಲಲ್ಲ ಹಿಂದೆ. ಈಗ ವಿಜೇಂದ್ರ ಅವ್ರು ಮಾತಾಡ್ಕೊತಾರೆ ಇರ್ತಾರೆ. ಇವತ್ತು ರೈತರಿಗೆ ಅನ್ಯಾಯ ಆಗ್ತಾ ಇದೆ, ಕುಡಿ ನೀರಿಲ್ಲ. ಆಯ್ತಪ್ಪ, ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ವಿ ಮಳಿ ಆಗ್ಲಿ, ಪಾಪ ರೈತರು ಸಂತೋಷವಾಗಿರ್ಲಿ. ರೈತರ ಸಂತೋಷಿದ್ರೆ ನಾವು ಸಂತೋಷವಾಗಿರಕ್ಕೆ ಸಾಧ್ಯ ಅನ್ನೋದನ್ನ ನಾವು ಹೇಳ್ತಾ ಇದ್ದೀವಿ. ಅದಕ್ಕೆ ವಿಶೇಷವಾದ ಸಚಿವ ಸಂಪುಟವನ್ನು ಕರೆದು ಈಗಾಗಲೇ ನಮಗೆ ಸೂಚನೆ ಕೊಟ್ಟಿದ್ದಾರೆ. ನಾವೆಲ್ಲ ನೀವು ಹೇಳಿರುವಂತಹ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ನಾವು ವರದಿಯನ್ನು ಸಲ್ಲಿಸ್ತೀವಿ. ಖಂಡಿತವಾಗಿ ರೈತರಿಗೆ ಏನು ಅನುಕೂಲ ಆಗುತ್ತೆ ಆ ಮಾನದಂಡಗಳನ್ನ ತೆಗೆದುಕೊಳ್ಳೋದಕ್ಕೆ ನಾವು ಕೂಡ ಒತ್ತಡ ಮಾಡ್ತೀವಿ. ಸಚಿವ ಸಂಪುಟದಲ್ಲಿ ಒತ್ತಡ ಮಾಡಿ ಕೊಡಿಸುವಂತ ಕೆಲಸ ಮಾಡ್ತೀವಿ. ಇನ್ನು ಗೌಪ್ಯ ಮಾಹಿತಿ ಬಹಿರಂಗ ಪಡಿಸಿದ್ರೆ ನಮ್ಮವರೇ ನಮಗೆ ಅಡ್ಡಿಪಡಿಸ್ತಾರೆ. ಸ್ವಪಕ್ಷೀಯ ನಾಯಕರ ಬಗ್ಗೆ ಶಾಸಕ ರಹೀಂ ಖಾನ್ ಅಸಮಾಧಾನ ಹೊರ ಹಾಕಿರುವಂಥದ್ದು. ಇವತ್ತು ಬೀದರ್ನಲ್ಲಿ ಮಾಧ್ಯಮದವರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ರಹೀಂ ಖಾನ್ ಹೇಳ್ತಾರೆ, ನಮ್ಮವರಿನಿಂದಲೇ ನಮಗೆ ಮತ್ತೇನಾದ್ರೂ ಮಿಸ್ ಆಗಬಹುದು ಅನ್ನೋ ಒಂದು ಅವರು ಆತಂಕವನ್ನ ಹೊರಹಾಕಿದ್ದಾರೆ. ಮಾಧ್ಯಮದವರು ಪ್ರಶ್ನೆ ಕೇಳ್ತಾನೆ ಇದ್ದಾರೆ. ಅವರು ಅದಕ್ಕೆ ಅವುಗಳಿಗೆ ಉತ್ತರವನ್ನ ನೀಡದೆ ಸಬೂಬನ್ನು ಕೂಡ ಹೇಳದೆ ಮುಂದೆ ಹೋಗ್ತಾ ಇದ್ರು. ಆದ್ರೆ ಕೊನೆಯದಾಗ ನಿಂತ್ಕೊಂಡು ಹೇಳ್ತಾರೆ, ನಮ್ಮವರಿನಿಂದಲೇ ನಮಗೆ ಮತ್ತೆ ಯಾವ್ದಾದ್ರು ಸ್ಥಾನ ಮಿಸ್ ಆಗ್ಬಹುದು, ಎಲ್ಲ ಕಾನ್ಫಿಡೆನ್ಷಿಯಲ್ ಅಂತ ವರದಿಗಾರರ ಜೊತೆ ಮಾತನ್ನ ಬೆಳೆಸ್ತಾರೆ. ಹಾಗಾಗಿ ರಹೀಂ ಖಾನ್ಗೆ ಸಚಿವ ಸ್ಥಾನ ಮಿಸ್ ಆದ ನಂತರ ಇದೀಗ ಮೊದಲನೇ ಬಾರಿಗೆ ಆ ಕುರಿತು ಮಾತನ್ನ ಆಡಿರುವಂಥದ್ದು. ನಾವು ಹೈಕಮಾಂಡ್ ಜೊತೆಯಲ್ಲಿಯೂ ಕೂಡ ಟಚ್ ಅಲ್ಲಿ ಇದ್ದೇನೆ ಮತ್ತು ಸಿಎಂ ಅವರ ಜೊತೆಯಲ್ಲಿ ಟಚ್ ಅಲ್ಲಿ ಇದ್ದೇನೆ
ಅಂತ ಹೇಳಿದ್ದಾರೆ. ನೋಡಬೇಕು ಸಚಿವ ರಹೀಂ ಖಾನ್ ಅವರಿಗೆ ಯಾವ ಸ್ಥಾನ ಒಲಿಬಹುದು. ಯಾಕಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮುಸ್ಲಿಮರಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕು, ಮುಸ್ಲಿಂ ಸಮುದಾಯಕ್ಕೂ ಕೂಡ ಪ್ರಾತಿನಿಧ್ಯವನ್ನು ಕೊಡಬೇಕು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಆದರೆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸೇರಿದ ಯಾವುದೇ ಕಾಂಗ್ರೆಸ್ ಶಾಸಕ ಅಥವಾ ಶಾಸಕಿಗೆ ಯಾವುದೇ ಸ್ಥಾನಮಾನ ಅಂದ್ರೆ ಸಚಿವಗಿರಿಯನ್ನ ಈ ಪ್ರಸ್ತುತ DK ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ದೊರಕಿಲ್ಲ. ಹಾಗಾಗಿ ಕಲ್ಯಾಣ ಕರ್ನಾಟಕದಲ್ಲಿಯೂ ಕೂಡ ಬಹುಶಃ ಮುಸ್ಲಿಮರ ಮತ ಬ್ಯಾಂಕ್ಗಳನ್ನ ಕಾಪಾಡಿಕೊಳ್ಬೇಕಾದ್ರೆ ಈ ಭಾಗದ ಒಬ್ಬ ನಾಯಕರಿಗೆ ಉತ್ತಮ ಸ್ಥಾನ ನೀಡುವುದು ಕಾಂಗ್ರೆಸ್ನ ಮೇಲಿರುವಂತ ದೊಡ್ಡ ಜವಾಬ್ದಾರಿ. ಹಾಗಾಗಿ ನೋಡಬೇಕು ಸಿಗುತ್ತಾ ಸಿಗಲ್ವಾ ಅಂತ. ಆದರೆ ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ನೀವು ಕೇಳಬಾರ್ದು, ನಾನು ಹೇಳಬಾರ್ದು ಅನ್ನೋ ರೀತಿಯಲ್ಲಿ ರಹೀಂ ಖಾನ್ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಅಸಮಾಧಾನಿತರಿಗೆ CM ಕರೆ ಬಗ್ಗೆ ಅವರು ಕೂಡ ಮೌನ ಮುರಿದಿಲ್ಲ, ಡೈರೆಕ್ಟ್ ಆಗಿ ಹೇಳಿಲ್ಲ. ಆದರೆ ಕರೆ ಬರಲಿ ಬಿಡ್ಲಿ, ನಾನು CM ಮತ್ತು ಹೈಕಮಾಂಡ್ ಜೊತೆ ಮಾತನಾಡ್ತೇನೆ. CM ಕರೆ ಮಾಡುವುದು ಕಾನ್ಫಿಡೆನ್ಷಿಯಲ್ ವಿಷಯ, ನಿಮಗೆ ಬಂದು ಹೇಳ್ತೀನಿ. ನಾನೇನಾದರೂ ಅಡ್ವಾನ್ಸ್ ಆಗಿ ಹೇಳಿದ್ರೆ ನನಗೆ ನಷ್ಟವಾಗುತ್ತೆ, ನಾನು ಏನಾದರೂ ಹೇಳಿದ್ರೆ ನಮ್ಮವರೇ ಅದನ್ನ ತಡೆಯುವ ಕೆಲಸ ಮಾಡ್ತಾರೆ. ಬೀದರ್ನಲ್ಲಿ ಮಾಜಿ ಸಚಿವ ಮತ್ತು ಸಚಿವ ಆಕಾಂಕ್ಷಿ ರಹೀಂ ಖಾನ್ ಈ ರೀತಿ ಹೇಳಿಕೆಯನ್ನ ನೀಡಿರುವಂತದ್ದು. ಬನ್ನಿ ಕ್ವಿಕ್ ಆಗಿ ನೋಡೋಣ ರಹೀಂ ಖಾನ್ ಏನ್ ಹೇಳಿದ್ರು ಅಂತ. ಅದೇ ನಮ್ಮ ಆಮೇಲೆ ಮಾತಾಡ್ತೀನಿ. ಇಲ್ಲ, ಅದು ಬರಲಿ ಬಿಡಲಿ, ನಾನು CM ಜೊತೆಗೆ ಹೈಕಮಾಂಡ್ ಜೊತೆಗೆ ಮಾತಾಡ್ತೀನಿ ಅಂತ ಮೊದಲೇ ನಿನ್ನೆ ಹೇಳಿದ್ದೀನಿ. ನಾನು ಹೋಗಿ ಭೇಟಿ ಮಾಡ್ತೇನೆ. ಅದು ಎಲ್ಲ ಕಾನ್ಫಿಡೆನ್ಸ್ ಇರ್ತದೆ. ಇಲ್ಲ, ನಾವು ಮಾತಾಡ್ತೀನಿ. ಇಲ್ಲ, ಅದು ಎಲ್ಲ ಕಾನ್ಫಿಡೆನ್ಸ್ ಇರ್ತದೆ. ನಿಮ್ಗೆ ಬಂದು ಹೇಳ್ತೀನಿ. ಇಲ್ಲ, ನೀವು ಎಲ್ಲರ ಇಲ್ಲ, ನೀವು ನಮ್ಮವ್ರಿದ್ದೀರಿ. ಅಡ್ವಾನ್ಸ್ ಹಿಡಿದ್ರು ಏನು ಈಗ ಕೇಳ್ರಿ, ಆ ಥರ ಏನು ಅಡ್ವಾನ್ಸ್ ಹೇಳಿದ್ರು ಮತ್ತೆ ನಮ್ದೇ ಲಾಸ್ ಆಗ್ತದ, ಆ ಥರ ಹೇಳಿದ್ರು. ಈಗ ಫಸ್ಟ್ ಕೇಳ್ಕೊರಿ, ಇದು ಕಾನ್ಫಿಡೆನ್ಸ್ ಮ್ಯಾಟರ್ ಇರ್ತದೆ. ಏನು ನಮ್ಮವ್ರಿಗೆ ಹೋಗಿ ಅಲ್ಲಿ ಮತ್ತೆ ಸ್ಟಾಪ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸುಮ್ಮನೆ ಅದು ಆ ಥರ ಯಾವುದು